ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ದದ್ದಲ್ ಬಸನಗೌಡರವರು ನಿಗಮದ ಅಕ್ರಮ ಹಣ ವರ್ಗಾವಣೆಯಲ್ಲಿ ಯಾವ ಪಾಲು ಹೊಂದಿಲ್ಲ. ರಾಜಕೀಯ ದುರುದ್ದೇಶದಿಂದ ಕೆಲವರು ಇವರ ಹೆಸರಿಗೆ ಮಸಿ ಬಳಿಯಲು ರಾಜಕೀಯವಾಗಿ ಮುಗಿಸಲು ಸಂಚು ಪಿತೂರಿ ನಡೆಸುತ್ತಿರುವ ಅನುಮಾನ ಕಾಡ್ತಿದೆ ಅಂತ ಕಾಂಗ್ರೆಸ್ ಪಕ್ಷದ ರಾಜ್ಯ ಮಹಿಳಾ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಭೀಮರಾಯ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸುಮಾರು 2 ತಿಂಗಳಾಯಿತು ಏನೋ ನಮ್ಮ ಸಾಹೇಬರು ವಾಲ್ಮೀಕಿ ನಿಗಮಕ್ಕೆ ಅಧ್ಯಕ್ಷರಾದ ನಂತರ ಪ್ರಪ್ರಥಮವಾಗಿ ಪೂಜೆಗೆ ಉದ್ಘಾಟನೆಗೆ ನಾವು ಹೋಗಿದ್ದು ಮಾತ್ರ ಅವರು ಅವತ್ತೇ ಹೋಗಿದ್ದು. ಅದಾದ ನಂತರ ಕೋಡ್ ಆಫ್ ಕಂಡಕ್ಟ್ ಬಂತು, ಎಲೆಕ್ಷನ್ ಬಂತು, ಮತ್ತು 3-4 ತಿಂಗಳು ಅಲ್ಲೇ ಹೊರಟೋಯ್ತು. ಹಾಗಾಗಿ ನಮ್ಮ ಸಾಹೇಬ್ರ ಗಮನಕ್ಕೆ ಯಾವುದೂ ಇಲ್ಲ. ಅದು ಯಾವುದು ವರ್ಗಾವಣೆ ಆಗಿದ್ದು ಗೊತ್ತಾಗಿಲ್ಲ, ಅವನು ಯಾಕೆ ಸತ್ತನ ತನಗೆ ಗೊತ್ತಿಲ್ಲ. ಅದರಲ್ಲಿ ಅವ್ನು ಡೆತ್ ಆದವನು ನಮ್ಮ ದದ್ದಲ್ ಬಸನಗೌಡ ಸಾಹೇಬ್ರದ್ದು ಹೆಸರು ಬರೆದಿಲ್ಲ ಅವನು. ಅಂದರೆ ಇದು ರಾಜಕೀಯ ಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಾಯಿದ್ದಾರೆ. ಮಾತ್ರ ಅವ್ರ ಮೇಲೆ ಸೇಡ್ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಯಾಕೆಂದರೆ ಅವ್ರು ಯಾವುದೇ ರೀತಿಯಿಂದ ಅವ್ರು ಸಿಗಿ ಬಿದ್ದಿಲ್ಲ, ಯಾವ ರೀತಿಯಿಂದ ಅವ್ರಿಗೆ ಗೊತ್ತಾಗಿಲ್ಲ. ಇದು ಹೆಂಗೆ 15 ದಿವಸ ಆದ ನಂತರ ನಮ್ಮ ಸಾಹೇಬ್ರ ಹೆಸರು ಹೆಂಗೆ ಸೇರಿಸಿದ್ರು ಅವರು. ಅಂದರೆ ಇದು ರಾಜಕೀಯ ಕುತಂತ್ರ ಐತೆ ಅಂತ ನಮಗೆ ಅನಿಸ್ತದ. ವಾಲ್ಮೀಕಿ ನಿಗಮದ ಹಗರಣ ನಡೆದಾಗ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿತ್ತು. ಆತ್ಮಹತ್ಯೆ ಮಾಡಿಕೊಂಡ ಅಧಿಕಾರಿಯ ಡೆತ್ ನೋಟಿನಲ್ಲಿಯೂ ಅಧ್ಯಕ್ಷರ ಹೆಸರು ನಮೂದಾಗಿಲ್ಲ. ತದನಂತರದಲ್ಲಿ ಉದ್ದೇಶಪೂರ್ವಕವಾಗಿ ಶಾಸಕರ ಹೆಸರು ಎಳೆದು ತರಲಾಗ್ತಿದೆ ಅಂದರು. ತನಿಖೆಯ ದಾರಿ ತಪ್ಪಿಸುವ ಕೃತ್ಯದ ಅನುಮಾನ ಕಾಡ್ತಿದೆ. ಇದಕ್ಕೆಲ್ಲ ಶಾಸಕರು ಹೆದರಲ್ಲ, ಸತ್ಯದ ಪಕ್ಕಾ ಜನ ಬೆಂಬಲವಿದೆ. ವಿಚಾರಣೆಯನ್ನು ದದ್ದಲ್ ಅವರು ಸಮರ್ಥವಾಗಿ ಎದುರಿಸ್ತಾರೆ ಅಂತ ಆತ್ಮವಿಶ್ವಾಸದಿಂದ ಶಶಿಕಲಾ ಭೀಮರಾಯ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.